ಶ್ರೀಗುರುಭ್ಯೋ ನಮಃ ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು ಮುಮುಕ್ಷ ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ತೃತೀಯ ತಿಥಿ ತೆರಿಗೆ 2024 ಇಸವಿ ಆಗಸ್ಟ್ ತಿಂಗಳಿನ 7ನೇ ತಾರೀಖಿನ ಬುಧವಾರದ ಸಂದೇಶವನ್ನು ಚಿಂತನೆ ಮಾಡೋಣ. ಇದು ಸದ್ಗುರು ಸಂಶೋಧನಾ ಸಪ್ತಾಹ ಮಹೋತ್ಸವದಲ್ಲಿ 5ನೇ ದಿವಸದ ಕಾರ್ಯಕ್ರಮ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರು ವೇದಾಂತ ಸರಸ್ವತಿಯ ಸ್ವರೂಪರಾಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಾಂಕರಾದ್ವೈತ ವೇದಾಂತ ದರ್ಶನದ ಮೇಲೆ 100 ಸಂಶೋಧನೆಗಳು ಮಾಡಿದ್ದಾರೆ. ಅದರಲ್ಲಿ ಇಂದು ನಾನು ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಎನ್ನುವ ಗ್ರಂಥದಿಂದ ಆರಿಸಿಕೊಂಡು 5ನೆಯ ಸಂಶೋಧನೆಯ ತಿಳಿಸ್ತೇನೆ. ಅಧ್ಯಾರೋಪಾಪವಾದ ಪ್ರಕ್ರಿಯಾ ವಿಶೇಷ 5ನೇ ಹೆಡ್ಡಿಂಗು. ಶಾಂಕರಾದ್ವೈತ ವೇದಾಂತ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅಧ್ಯಾರೋಪಾಪವಾದ ಪ್ರಕ್ರಿಯೆಯೇ ಸಾಧ್ಯ. ಅಧ್ಯಾರೋಪಾಪವಾದ ಪ್ರಕ್ರಿಯೆಯಿಂದಲೇ ನಿತ್ಯ ಸಿದ್ಧವೂ ನಿತ್ಯ ಶುದ್ಧವೂ ಸ್ವಯಂ ಜ್ಯೋತಿ ಸ್ವರೂಪವೂ ನಿರ್ಗುಣವೂ ನಿರ್ವಿಶೇಷವೂ ಆಗಿರುವಂಥ ಪರಬ್ರಹ್ಮದ ಸ್ವರೂಪವನ್ನು ತಿಳಿದುಕೊಳ್ಳಬೇಕೇ ಹೊರತು ನಾಣ್ಯ ಪಂಥ ವಿದ್ಯತೆ ಜನಾಯ. ಎಲ್ಲ ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ವೇದಾಂತ ಸೂತ್ರಗಳು, ಈ ವೇದಾಂತ ಪ್ರಸ್ಥಾನದ ಈ ಗ್ರಂಥಗಳು ಅಧ್ಯಾರೋಪಾಪವಾದ ಪ್ರಕ್ರಿಯೆಯಿಂದಲೇ ಪರಬ್ರಹ್ಮ ತತ್ವವನ್ನು ತಿಳಿಸುತ್ತೇವೆ ಅಂತ ನೆನ್ನೆ ಹೇಳಿದ್ದಾರೆ. ಇಂದು ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಎಷ್ಟು ವಿಶೇಷಗಳಿವೆ. ದಿ ವೆರೈಟೀಸ್ ಇನ್ ಅಧ್ಯಾರೋಪಾಪವಾದ ಮೆಥಡಾಲಜಿ. ಇದನ್ನು ನಾವು ಉಪಪ್ರಕ್ರಿಯೆಗಳು ಅಂತ ಕರೀತೇವೆ. ಪ್ರಧಾನವಾದ ಪ್ರಕ್ರಿಯೆ, ಏಕೈಕ ಪ್ರಕ್ರಿಯೆ, ಮುಖ್ಯವಾದ ಪ್ರಕ್ರಿಯೆ ಯಾವುದು? ಅಧ್ಯಾರೋಪಾಪವಾದ. ಅದರಲ್ಲಿ ಅನೇಕ ಉಪಪ್ರಕ್ರಿಯೆಗಳಿವೆ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ. ಮುಂದಕ್ಕೆ ಹೋಗೋಣ ಇವತ್ತು. ಅಥ ಅಸ್ಯಾಹ ವೇದಾಂತ ಪ್ರಕ್ರಿಯಾಯಾಹ ವಿಶೇಷಾಕಾರಾಃ ಯಥಾ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯೇಷು ನಿರ್ದಿಷ್ಟಾಃ ತಥಾ ಸಂಕ್ಷೇಪೇಣ
ಪ್ರದರ್ಶಯಿಷ್ಯಾಮಃ. ಈ ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ವಿಶೇಷವಾಗಿರುವಂಥ ಅನೇಕ ಪ್ರಕ್ರಿಯೆಗಳಿವೆ. ಇವುಗಳನ್ನು ಭಾಷ್ಯಕಾರ ಭಗವಾನ್ ಶಂಕರರು ತಮ್ಮ ಪ್ರಸ್ಥಾನತ್ರೆ ಭಾಷ್ಯ ಗ್ರಂಥಗಳಲ್ಲಿ ಅಲ್ಲಲ್ಲಿ ತಿಳಿಸಿದ್ದಾರೆ. ಇದನ್ನು ಈಗ ನೋಡೋಣ ಅಂದರು. ಈ ಮೊಟ್ಟ ಮೊದಲಿಗೆ ಪರಬ್ರಹ್ಮವು ನಿರ್ಗುಣ, ನಿರ್ವಿಶೇಷ, ನಿರುಪಾಧಿಕ, ಅದ್ವಿತೀಯ, ನಿಷ್ಪ್ರಪಂಚ ಅದ್ವೈತ ತತ್ವ. ಇಂಥ ಪರಬ್ರಹ್ಮದಲ್ಲಿ ಯಾವ ಯಾವ ಭೇದವೂ ಇಲ್ಲ. ನ ನಿರೋಧೋ ನ ಚೋತ್ಪತ್ತಿ, ನ ಬದ್ಧೋ ನ ಚ ಸಾಧಕಃ, ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತ ಅಂದ್ಬಿಟ್ರು. ಈಗ ಶುರು ಮಾಡ್ತಾ ಇದ್ದಾರೆ. ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಒಂದು ವಿಶೇಷ ಪ್ರಕ್ರಿಯೆ ವಿದ್ಯಾ ವಿವೇಕ ಪ್ರಕ್ರಿಯೆ. ಅವಿದ್ಯೆಯಿಂದ ಬಂಧನವಾಗಿದೆ. ವಿದ್ಯೆಯಿಂದ ಅವಿದ್ಯೆಯನ್ನು ಕಳಚಿಕೊಂಡರೆ ಬಂಧವು ಹೋಗುತ್ತದೆ, ಮೋಕ್ಷ ಉಂಟಾಗುತ್ತದೆ ಅಂತಾರೆ. ಹಾಗಾದರೆ ಅವಿದ್ಯಾ ಅಂತೊಂದಿದೆಯಾ, ವಿದ್ಯಾ ಅಂತೊಂದಿದೆಯಾ? ಪರಬ್ರಹ್ಮಕ್ಕಿಂತ ಭಿನ್ನವಾಗಿ ಬಂಧ ಅಂತುಂಟ, ಮೋಕ್ಷ ಅಂತುಂಟ ಅಂದರೆ ಯಾವುದೂ ಇಲ್ಲ. ಈ ವಿದ್ಯಾ ಪ್ರಕ್ರಿಯೆಯ ಸ್ವಾರಸ್ಯವೇನು ಅಂದರೆ ಅವಿದ್ಯೆಯಿಂದ ಬಂಧ, ವಿದ್ಯೆಯಿಂದ ಮೋಕ್ಷ. ವಿದ್ಯಾ ಅವಿದ್ಯೆ ಹೇಳಿದರು. ಇಲ್ಲಿ ಅವಿದ್ಯೆಯಿಂದ ಬಂಧ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಬಂಧ ಎನ್ನುವಂತಹದ್ದು ನಿಜವಾಗಿ ಇಲ್ಲವೇ ಇಲ್ಲ. ಇಲ್ಲದ ಬಂಧವನ್ನು ಇದೆ ಎಂದು ಮಾಡಿಕೊಂಡಿರುವುದು ಅವಿದ್ಯೆಯಿಂದ ಅಂತ ತೋರಿಸಿಕೊಟ್ಟು, ಈ ಅವಿದ್ಯೆ ಇಲ್ಲದ ಅವಿದ್ಯೆ ಇದು, ಎಲ್ಲರ ಬಾಧಿಸುವುದು ಎನ್ನುವಂತೆ ಇಲ್ಲದ ಅವಿದ್ಯೆಯನ್ನು ಇಲ್ಲ ಅಂತ ತಿಳಿದುಕೊಡುವಂತಹದ್ದೇ ವಿದ್ಯಾ ಅಂತ ಒಪ್ಪಿಕೊಂಡು ವಿದ್ಯೆಯಿಂದಲೇ ಮೋಕ್ಷ ಪ್ರಾಪ್ತಿ, ವಿದ್ಯೆಯಿಂದಲೇ ಬಂಧ ನಿವೃತ್ತಿ ಅಂತ ಯಾಕೆ ಹೇಳ್ತಾರೆ ಅಂದರೆ ವಿದ್ಯೆಯೊಂದನ್ನು ಬಿಟ್ಟು ನ ಕರ್ಮಣ ನ ಪ್ರಜಯ ನ ಪೂಜೆಯ ನ ಧ್ಯಾನೇನ ನ ವಸ್ತುತಂತ್ರಜ್ಞಾನೇನ ಅಮೃತತ್ವ ಪ್ರಾಪ್ಯತೆ. ಈ ಕರ್ತೃತಂತ್ರಜ್ಞಾನದಿಂದ ಏನು ಮಾಡಿದರೂ ಕೂಡ ಮೋಕ್ಷ ದೊರಕುವುದಿಲ್ಲ. ವಸ್ತುತಂತ್ರೇನೈವ ಜ್ಞಾನೇನ ಮೋಕ್ಷ ಪ್ರಾಪ್ಯತೆ ಅಂತ ತಿಳಿಸಿಕೊಡುವುದಕ್ಕಾಗಿ ವಿದ್ಯಾ ಪ್ರಕ್ರಿಯೆ ತೆಗೆದುಕೊಂಡಿದ್ದಾರೆ. ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ ಇತ್ಯಾದಿಭಿಃ ಶ್ರುತಿಭಿಃ ಬ್ರಹ್ಮ ವಿಜ್ಞಾನ ಮಾತ್ರಾತ್ ಬ್ರಹ್ಮಭಾವ ಲಕ್ಷಣ ಪರಮ ಪುರುಷಾರ್ಥ ಪ್ರಾಪ್ತಿ ಜ್ಞಾಪನಾತ್ ಮುಕ್ತಿ ಅವಿದ್ಯಾ ಮಾತ್ರ ವ್ಯವಹಿತ ಇತಿ ಗಮ್ಯತೆ. ಈ ಮಂತ್ರ ಎಷ್ಟೊಂದು ಚೆನ್ನಾಗಿದೆ, ಪ್ರಸಿದ್ಧವಾದ ಮಂತ್ರ, ನನಗೆ ಅತ್ಯಂತ ಪ್ರಿಯವಾಗಿರುವ ಮಂತ್ರ. ಸವಾಯೇಶ ಮಹಾನಜ ಆತ್ಮ, ಈ ಆತ್ಮನು ಮಹಾನಾಗಿದ್ದಾನೆ, ಅಜನಾಗಿದ್ದಾನೆ. ಅಜರ, ಅಮರ, ಅಮೃತ, ಅಭಯ, ಇವನೇ ಪರಬ್ರಹ್ಮ ಸ್ವರೂಪನಾಗಿದ್ದಾನೆ. ಹೀಗೆಂದು ತಿಳಿದುಕೊಂಡರೆ ಅಭಯವಾದ ಬ್ರಹ್ಮವನ್ನೇ ಸೇರುತ್ತಾನೆ ಅಂತಾರೆ. ಇಲ್ಲಿ ಬ್ರಹ್ಮವಿಜ್ಞಾನ ಮಾತ್ರದಿಂದ ಅಜ್ಞಾನ ನಿವೃತ್ತಿ ಎಂದು, ಬ್ರಹ್ಮಜ್ಞಾನ ಮಾತ್ರದಿಂದ ಮೋಕ್ಷವೆಂದು ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮಜ್ಞಾನದಿಂದ ಮೋಕ್ಷ ಎನ್ನುವ ಮಾತಿಗೆ ಬ್ರಹ್ಮಜ್ಞಾನದಿಂದ ಮೋಕ್ಷ ಅಂತ ಅರ್ಥವಲ್ಲ. ಬ್ರಹ್ಮಜ್ಞಾನವನ್ನು ಬಿಟ್ಟು ಕೇವಲ ಕರ್ಮಗಳಿಂದ, ಕೇವಲ ಉಪಾಸನೆಯಿಂದ ಮೋಕ್ಷವಾಗುವುದಿಲ್ಲ ಎಂದು ಅಪವಾದವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎರಡನೇದು ಶಾಸ್ತ್ರ ಪ್ರಾಮಾಣ್ಯ ಪ್ರಕ್ರಿಯೆ. ಬಹಳ ದೊಡ್ಡ ವಿಷಯ ಇದು. ಶಾಸ್ತ್ರ ಪ್ರಾಮಾಣ್ಯ ಪ್ರಕ್ರಿಯೆ ಎನ್ನುವಂತಹದ್ದು ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಒಂದು ಉಪಪ್ರಕ್ರಿಯೆ. ಶಾಸ್ತ್ರದಿಂದಲೇ ಪರಬ್ರಹ್ಮವನ್ನು ತಿಳಿದುಕೊಳ್ಳಬೇಕು ಅಂತ ನಾವು ಹೇಳ್ತೇವೆ. ಶಾಸ್ತ್ರಯೋನಿತ್ವಾತ್ ಶಾಸ್ತ್ರಾದೇವ ಪ್ರಮಾಣಾತ್ ಪರಸ್ಯ ಬ್ರಹ್ಮಣ ಅವಗತದ್ಭವತಿ ಅಂತಾರೆ. ಈಗ ಶಾಸ್ತ್ರದಿಂದ ಪರಬ್ರಹ್ಮದ ಜ್ಞಾನವಾಗತ್ತೆ ಅಂದರೆ ಪರಬ್ರಹ್ಮವನ್ನು ಶಾಸ್ತ್ರವು ವಿಷಯೀಕರಿಸಿಕೊಂಡು ತಿಳಿಸುತ್ತದೆ ಅಂತ ಅರ್ಥವೇ ಅಲ್ಲ.
ಮತ್ತೇನೆಂದರೆ ಶಾಸ್ತ್ರವನ್ನೇ ಬಿಟ್ಟು ಕೇವಲ ಪ್ರತ್ಯಕ್ಷ ಪ್ರಮಾಣದಿಂದ, ಅನುಮಾನ ಪ್ರಮಾಣದಿಂದ ಅಥವಾ ತರ್ಕ ಮಾತ್ರದಿಂದ ಪರಬ್ರಹ್ಮದ ಜ್ಞಾನ ಉಂಟಾಗುವುದಿಲ್ಲ ಅಂತ ಅಪವಾದ. ವಿಸ್ತಾರ ಬರೀತಾರೆ ಗುರುಗಳು. ಪ್ರಮಾತೃತ್ವಂ ಹಿ ಆತ್ಮನೋ ನಿವರ್ತಯತಿ ಅಂತ್ಯಂ ಪ್ರಮಾಣಂ. ಶಾಸ್ತ್ರವು ತತ್ವ ಜಿಜ್ಞಾಸು ಸಾಧಕನಿಗೆ ಪರಬ್ರಹ್ಮದ ಸ್ವರೂಪವನ್ನು ತಿಳಿಸಿಕೊಟ್ಟು, ಮಗು ನೀನು ಪ್ರಮಾತೃವಲ್ಲ, ನಾನು ಪ್ರಮಾಣವಲ್ಲ, ಬ್ರಹ್ಮವು ಪ್ರಮೇಯವೂ ಅಲ್ಲ ಅಂಥೇಳಿ ಪ್ರಮಾತೃತ್ವ ಪ್ರಮಾಣತ್ವ ಪ್ರಮೇಯತ್ವ ರೂಪವಾಗಿರುವ ಭೇದ ಜ್ಞಾನವನ್ನು ಶಾಸ್ತ್ರವು ಅಪವಾದ ಮಾಡಿ ಕಟ್ಟಕಡೆಯಲ್ಲಿ ಶಾಸ್ತ್ರವು ಅಂತ್ಯ ಪ್ರಮಾಣವಾಗಿ ಬಿಡುತ್ತದೆ ಎನ್ನುವ ಮಾತನ್ನು ಭಾಷ್ಯಕಾರ ಶಂಕರರು ಬರೆದಿದ್ದಾರೆ. ಈ ಪ್ರಮಾತ ಪ್ರಮಾಣ ಪ್ರಮೇಯ ಎಲ್ಲ ವ್ಯವಹಾರಗಳು ಕೂಡ ಅವಿದ್ಯೆಯಿಂದಲೇ ತೋರ್ತಾ ಇವೆ. ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾತ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕಾ ವೈದಿಕಾಶ್ಚ ಪ್ರವೃತ್ತ. ನಾನು ಪ್ರಮಾತೃ, ಶಾಸ್ತ್ರ ಪ್ರಮಾಣ, ಬ್ರಹ್ಮ ಪ್ರಮೇಯ ಎನ್ನುವ ಭೇದ ಜ್ಞಾನ ಉಂಟಲ್ಲ, ಇದು ಅವಿದ್ಯೆಯಿಂದ ತೋರ್ತಾ ಇದೆ ಅಂತ ಹೇಳಿದ್ದಾರೆ. ತದೇವಂ ವೇದಾಂತಿನಾಂ ಪ್ರಮಾಣ ಪ್ರಮೇಯ ವ್ಯವಹಾರ ಶಾಸ್ತ್ರಾದಿ ವ್ಯವಹಾರಶ್ಚ ತತ್ವೋಪದೇಶಾರ್ಥಮೇವ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಆಶ್ರಿತ್ಯೈವ ಸಿದ್ಧಂ. ಬಾಳೆ ವೇದಾಂತಿಗಳಿಗೆ ಪ್ರಮಾಣ ಪ್ರಮೇಯ ವ್ಯವಹಾರ ಶಾಸ್ತ್ರಾದಿ ವ್ಯವಹಾರ ಎಲ್ಲವೂ ಕೂಡ ಉಪಾಯ ಸೋಬತಾರಾಯ ಪರಬ್ರಹ್ಮ ತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಉಪಾಯ ವಿಶೇಷವೇ ಹೊರತು ಪರಮಾರ್ಥವಲ್ಲ ಎನ್ನುವುದನ್ನು ಅಧ್ಯಾರೋಪಾಪವಾದ ಪ್ರಕ್ರಿಯೆಯಿಂದಲೇ ತಿಳಿದುಕೊಳ್ಳಬೇಕಾಗಿದೆ. ಮೂರನೇದು ಸೃಷ್ಟಿ ಪ್ರಕ್ರಿಯೆ. ಇದು ಬಹಳ ಒಳ್ಳೆ ವಿಚಾರ, ಬೃಹತ್ತಾದ ವಿಚಾರ. ಬ್ರಹ್ಮದಿಂದ ಪ್ರಪಂಚ ಹುಟ್ಟಿದೆ, ಬ್ರಹ್ಮದಲ್ಲಿ ಪ್ರಪಂಚ ಬದುಕಿದೆ, ಬ್ರಹ್ಮದಲ್ಲಿಯೇ ಪ್ರಪಂಚ ಲಯವಾಗುತ್ತೆ ಅಂತ ಹೇಳ್ತಾ ಇದ್ದೆ ಶ್ರುತಿ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ಪಯಂತೆ ವಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ಶ್ರುತಿ. ಯಾವುದರಿಂದ ಪ್ರಪಂಚ ಹುಟ್ಟಿದೆಯೋ, ಯಾವುದರಲ್ಲಿ ಪ್ರಪಂಚವಿದೆಯೋ, ಯಾವುದರಲ್ಲಿ ಪ್ರಪಂಚ ಲಯವಾಗುತ್ತೋ ಅದು ಬ್ರಹ್ಮ ಅಂತ ತಿಳ್ಕೋ ಅಂತ ಹೇಳ್ತು. ಇದು ಸರಿಯಾ? ನಿಜವಾಗಿ ಬ್ರಹ್ಮದಿಂದ ಪ್ರಪಂಚ ಬಂದಿದೆಯಾ? ಪ್ರಪಂಚ ಬ್ರಹ್ಮ ಎನ್ನುವಂಥ ಎರಡು ವಸ್ತುಗಳು ಉಂಟಾ? ಇಲ್ಲ. ಆದರೆ ಶಾಸ್ತ್ರ ಸೃಷ್ಟಿ ಪ್ರಕ್ರಿಯೆಯಿಂದ ಪರಬ್ರಹ್ಮವೇ ಪ್ರಪಂಚವಾಗಿ ತೋರ್ತಾ ಇದೆ ಅಂತ ಹೇಳ್ತಾ ಇದೆ. ಇಲ್ಲಿ ಜೀವರಾಗಲಿ ಜಗತ್ತಾಗಲಿ ಕಾರ್ಯವಾಗಿರುವುದರಿಂದ ಪರಬ್ರಹ್ಮಕ್ಕಿಂತ ಭಿನ್ನವಾಗಿಲ್ಲ ಎಂದು ತಿಳಿಸುವುದಕ್ಕಾಗಿ ಬ್ರಹ್ಮವನ್ನು ಜಗತ್ತಿಗೆ ಕಾರಣ ಅಂತ ಹೇಳ್ತಾ ಇದ್ದಷ್ಟೇ. ನಿಜವಾಗಿ ನೋಡಿದರೆ ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷು ನ ಮಯಿ ಮುಕ್ತ ಇತ್ಯೇಷ ಪರಮಾರ್ಥತ ಎಂದು ಭಗವಾನ್ ಗೌಡಪಾದಾಚಾರ್ಯರು ಹೇಳಿದ್ದಾರೆ. ಇನ್ನೊಂದು ವಾಕ್ಯ ನೋಡಿ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಚಿಮೆ ಯೋಗಮೇಶ್ವರಂ ಭಗವದ್ಗೀತಾ ವಾಕ್ಯ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭೋ ಅಜ್ಞಾನೇನಾವೃತಂ ಜ್ಞಾನಂ ತೇ ನಮುಷ್ಯಂತಿ ಜಂತವಃ ಎನ್ನುವಂತೆ ಎಲ್ಲವೂ ಅಜ್ಞಾನದ ಕಾರ್ಯ. ಮುಂದೆ ಕಾರ್ಯಕಾರಣ ಪ್ರಕ್ರಿಯೆ ಬಹಳ ಮುಖ್ಯವಾದ್ದು. ಕಾರ್ಯಕಾರಣ ಪ್ರಕ್ರಿಯೆ ಬ್ರಹ್ಮವನ್ನು ಜಗತ್ತಿಗೆ ಕಾರಣವೆಂದು, ಜೀವನನ್ನು ಜಗತ್ತನ್ನು ಬ್ರಹ್ಮದ ಕಾರ್ಯವೆಂದು ಹೇಳ್ತಾನೆ. ಹಾಗಾದರೆ ಕಾರ್ಯ ಕಾರಣ ಎರಡು ಪದಾರ್ಥಗಳು ಉಂಟಾ? ಬ್ರಹ್ಮವು ಜಗತ್ತಿಗೆ ಕಾರಣ, ಜಗತ್ತು ಬ್ರಹ್ಮದ ಕಾರ್ಯ ಅಂತ ಅನೇಕ ಕಡೆ ಹೇಳ್ತಾರೆ. ಇದರ ತಾತ್ಪರ್ಯವೇನಪ್ಪ ಅಂದರೆ ಕಾರ್ಯಕಾರಣ
ಅನನ್ಯತ್ವ ನ್ಯಾಯದಿಂದ ಸರ್ವಂ ಕಾರ್ಯಂ ಸ್ವಕಾರಣತೆ ಅನನ್ಯತೆ ಅಭಿನ್ನಂ ಅಂತ ತೋರಿಸ್ಕೊಡ್ತು. ಇಡೀ ಪ್ರಪಂಚ ಬ್ರಹ್ಮದ ಕಾರ್ಯವಾಗಿರುವುದರಿಂದ ಇದು ಬ್ರಹ್ಮಕ್ಕಿಂತ ಅನ್ಯವಾಗಿಲ್ಲ, ಬ್ರಹ್ಮಕ್ಕೆ ಭಿನ್ನವಾಗಿಲ್ಲ. ನಿಜವಾಗಿರುವಂತಹದ್ದು ಪರಬ್ರಹ್ಮವೊಂದೇ, ಅದ್ವಯವಾದ ಪರಬ್ರಹ್ಮವೊಂದೇ ಸತ್ಯ ಎನ್ನುವುದನ್ನು ಹೇಳುವುದಕ್ಕೋಸ್ಕರವಾಗಿ ಕಾರ್ಯ ಕಾರಣ ಪ್ರಕ್ರಿಯೆಯನ್ನು ತಂದಿದ್ದಾರೆ. ಇದು ಕೂಡ ಪರಬ್ರಹ್ಮದಲ್ಲಿ ಕಾರಣತ್ವವನ್ನು ಅಧ್ಯಾರೋಪ ಮಾಡಿದ್ದಾರೆ, ಜಗತ್ತಿನಲ್ಲಿ ಕಾರ್ಯತ್ವವನ್ನು ಅಧ್ಯಾರೋಪ ಮಾಡಿದ್ದಾರೆ. ಯಾಕೆಂದರೆ ಪರಬ್ರಹ್ಮವು ಕಾರಣವೇ ಹೊರತು ಕಾರ್ಯವಲ್ಲ, ಎಂದೆಂದಿಗೂ ಬ್ರಹ್ಮವು ಕಾರ್ಯವಲ್ಲ ಅಂತ ಅಪವಾದ ಮಾಡುವುದಕ್ಕಾಗಿ ಬ್ರಹ್ಮವೇ ಜಗತ್ತಿಗೆ ಕಾರಣ ಎಂದು ಅಧ್ಯಾರೋಪ ಮಾಡಿದ್ದಾರೆ. ಈ ಜಗತ್ತನ್ನು ಕಾರ್ಯ ಅಂತ ಯಾಕೆ ಅಧ್ಯಾರೋಪ ಮಾಡಿದ್ದಾರೆ ಅಂದರೆ ಜಗತ್ತು ಎಂದೆಂದಿಗೂ ಕಾರ್ಯವೇ ಹೊರತು ಕಾರಣವಲ್ಲ ಅಂತ ಅಪವಾದ ಮಾಡುವುದಕ್ಕಾಗಿ. ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದ ಪೂಜ್ಯರಾದ ಸದ್ಗುರುಗಳು, ಸರ್ವೇ ಅಧ್ಯಾರೋಪಾ ಅಪವಾದಾರ್ಥ ಏವ. ಅಪವಾದ ಮಾಡುವುದಕ್ಕಾಗಿಯೇ ಅಧ್ಯಾರೋಪಗಳೇ ಹೊರತು ಅಧ್ಯಾರೋಪಕ್ಕಾಗಿ ಅಧ್ಯಾರೋಪಗಳಲ್ಲ ಅಂತ ತಿಳ್ಕೊಳ್ಬೇಕು. ಮುಂದೆ ಬ್ರಹ್ಮಣ ಆಯಿತಾ, ಕಾರ್ಯಕಾರಣ ಶ್ರೀರಾಮ್ 4 ಸರಿ. ಸೃಷ್ಟೌ ಜೀವರೂಪೇಣ ಪ್ರವೇಶ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಪರಮಾತ್ಮನು ಪ್ರಪಂಚವನ್ನು ಸೃಷ್ಟಿ ಮಾಡಿದ ಬಳಿಕ ದೇಹದ ಒಳಗಡೆಯಲ್ಲಿ ತಾನೇ ಪ್ರವೇಶ ಮಾಡಿದ ಜೀವರೂಪದಿಂದ ಪರಮಾತ್ಮನೇ ಪ್ರವೇಶ ಮಾಡಿದ್ದಾನೆ ಅಂತ ಹೇಳ್ತಾ ಇದೆ. ಓಹೋ, ಪರಮಾತ್ಮ ಶರೀರವನ್ನು ಸೃಷ್ಟಿ ಮಾಡಿದ, ಅನಂತರ ದೇಹದ ಒಳಗಡೆಯಲ್ಲಿ ಸುಷುಮ್ನ ನಾಡಿಯ ಮುಖಾಂತರ ಪ್ರವೇಶ ಮಾಡಿದ ಅಂತ ಅರ್ಥವಲ್ಲ. ಬಿಲ ಇದೆ, ನಾಗರವು ಬಿಲವನ್ನು ಪ್ರವೇಶ ಮಾಡಿತು. ಪೌರರಿದ್ದಾರೆ, ಪೌರರು ಪುರವನ್ನು ಪ್ರವೇಶ ಮಾಡುತ್ತಾರೆ, ಅದರಂತೆ ಅಲ್ಲ. ಮತ್ತೇನಪ್ಪ ಅಂದರೆ ಜೀವರೂಪದಿಂದ ತೋರುತ್ತಿರುವ ತತ್ವ ಪರಬ್ರಹ್ಮವೇ ಹೊರತು ಪರಬ್ರಹ್ಮಕ್ಕಿಂತ ಭಿನ್ನವಲ್ಲ ಎಂದು ಅಪವಾದ ಮಾಡುವುದಕ್ಕಾಗಿ ಪರಬ್ರಹ್ಮವನ್ನು ಸೃಷ್ಟಿ ಮಾಡಿದಂಥ ಜಗತ್ತಿನೊಳಗೆ ಪ್ರವೇಶ ಮಾಡಿತು ಅಂತ ಹೇಳ್ತಾ ಇದ್ದಾರೆ. ಕರ್ಮೋಪಾಸನಾ ಪ್ರಕ್ರಿಯೆ ಶ್ರೀರಾಮಚಂದ್ರ ಶಾಸ್ತ್ರದಲ್ಲಿ ಕರ್ಮಗಳನ್ನು ಹೇಳ್ತಾ ಇದೆ, ಉಪಾಸನೆಗಳನ್ನು ಹೇಳ್ತಾ ಇದೆ. ಈ ಕರ್ಮೋಪಾಸನೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಯಥಾ ಪ್ರಾಪ್ತಮೇವ ಕಾರಕಾಸ್ತಿತ್ವ ಉಪಾದಾಯ ಉಪಾತ ದುರಿತ ಕ್ಷಯಾರ್ಥಂ ಕರ್ಮಾಣಿ ವಿದಧತು ಶಾಸ್ತ್ರಂ ಮುಮುಕ್ಷೂಣ ಫಲಾರ್ಥಿನಾಂಚ ಫಲಸಾಧನಂ ನ ಕಾರಕಾಸ್ತಿತ್ವೇ ವ್ಯಾಪ್ರಿಯತೆ. ಎಷ್ಟನೇ ಶಾಸ್ತ್ರವು ಯಾರಿಗೆ ಕಾಮಗಳು ಬೇಕಾಗಿವೆಯೋ ಅಂಥವ್ರಿಗೋಸ್ಕರ ಇಂಥ ಕರ್ಮವನ್ನು ಮಾಡಪ್ಪ, ಇಂಥ ಕರ್ಮವನ್ನು ಮಾಡಿದರೆ ಇಂಥ ಫಲವಾಗುತ್ತೆ ಅಂತ ಹೇಳುತ್ತೆ. ಉಪಾಸಕರಿಗೆ ಇಂತಿಂಥ ಉಪಾಸನೆ ಮಾಡಿದರೆ ಇಂತಿಂಥ ಫಲವಾಗುತ್ತೆ ಅಂತ ಹೇಳುತ್ತೆ. ಓಹೋ, ಹಾಗಾದರೆ ಶಾಸ್ತ್ರಕ್ಕೆ ಕರ್ಮದಲ್ಲಿ ತಾತ್ಪರ್ಯ, ಸ್ವರ್ಗದಲ್ಲಿ ತಾತ್ಪರ್ಯ, ಬ್ರಹ್ಮಲೋಕದಲ್ಲಿ ತಾತ್ಪರ್ಯ ಅಂತ ಅರ್ಥವಲ್ಲ. ಕೊನೆಗೆ ಹೇಳುತ್ತೆ ಇವೆಲ್ಲವೂ ಮಾಯಾ ಮಾತ್ರವಾಗಿದೆ. ಕಾರಕಗಳನ್ನಾಗಲಿ ಕ್ರಿಯೆಗಳನ್ನಾಗಲಿ ಫಲವನ್ನಾಗಲಿ ಸತ್ಯವಾಗಿದೆ ಎಂದು ಶಾಸ್ತ್ರವು ಹೇಳುತ್ತಿಲ್ಲ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಅನಂತರ ಪಂಚಕೋಶ ವಿವೇಕ ಪ್ರಕ್ರಿಯೆ, ಇದು ಕೂಡ ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಒಂದು. ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಪಂಚಕೋಶ ಪ್ರಕ್ರಿಯೆ ಎನ್ನುವಂತಹದ್ದು ಒಂದು ಉಪಪ್ರಕ್ರಿಯೆ. ರಸಾದಯೋ ಹಿ ಏಕೋಶ ವ್ಯಾಖ್ಯಾತಸ್ತೈತರೀಯಕೆ ತೇಷಾಮಾತ್ಮ ಪರೋ ಜೀವ ಖಂ ಯಥಾ ಸಂಪ್ರಕಾಶಿತಃ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೇಳಿ 5 ಕೋಶಗಳನ್ನು ಹೇಳಿ
ಪರಬ್ರಹ್ಮವು 5 ಕೋಶಗಳನ್ನು ಮೀರಿ ನಿಂತಿದೆ ಅಂತ ಹೇಳುತ್ತೆ. ಆ ಪರಬ್ರಹ್ಮವೇ ನೀನು. ಎಲೆ ಜೀವಾತ್ಮನೇ ನೀನು ಪಂಚಕೋಶಾತೀತನಾಗಿರುವ, ಪಂಚಕೋಶ ಆತ್ಮನಾಗಿರುವ, ಪಂಚಕೋಶ ಸಾಕ್ಷಿಯಾಗಿರುವ ಸ್ವರೂಪವೇ ನೀನು ಅಂತ ಹೇಳಿದಾಗ ಪಂಚಕೋಶಗಳನ್ನು ಅನುವಾದ ಮಾಡಿಕೊಂಡಿದ್ದೆಲ್ಲವನ್ನು ಅಪವಾದ ಮಾಡಿ ಪಂಚಕೋಶಗಳು ಅನಾತ್ಮ ವಸ್ತು, ಆತ್ಮನಲ್ಲ ಅಂತ ಅಪವಾದವನ್ನು ಮಾಡಿ ಪಂಚಕೋಶಾತೀತನಾಗಿರುವ ಆತ್ಮನನ್ನೇ ನೀನು ಅಂತ ತಿಳಿಸ್ತಾ ಇವೆ. ಮುಂದೆ ಉತ್ಕ್ರಾಂತಿ ಗತ್ಯಾದಿ ಅಧ್ಯಾರೋಪ ದೃಷ್ಟಿಯೈವ. ತುಂಬ ಚೆನ್ನಾಗಿದೆ. ಇಂಥ ಸಂಶೋಧನೆಗಳನ್ನು ಯಾರೂ ಮಾಡಿಲ್ಲ, ಮಾಡುವುದಕ್ಕೆ ಯೋಗ್ಯತೆಯೂ ಇಲ್ಲ. ಅದ್ಭುತವಾದ ಸಂಶೋಧನೆ. ಶಾಸ್ತ್ರದಲ್ಲಿ ಉತ್ಕ್ರಾಂತಿ, ಗತಿ, ಆಗತಿ. ಅಜ್ಞಾನಿಗಳಿಗೆ ಮರಣಕಾಲದಲ್ಲಿ ಉತ್ಕ್ರಾಂತಿಯಾಗಿ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಹೊಂದುತ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗುತ್ತಾರೆ, ಅಲ್ಲಿಂದ ಇಲ್ಲಿಗೆ ಬರುತ್ತಾರೆ ಎಂದು ಉತ್ಕ್ರಾಂತಿ ಗತ್ಯಾಗತಿಗಳನ್ನು ಹೇಳ್ತಾ ಇದೆ. ಇದು ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತೇ ಹೊರತು ಪರಮಾರ್ಥವಾಗಿ ಆತ್ಮನಿಗೆ ಗತಿಯೂ ಇಲ್ಲ, ಆಗತಿಯೂ ಇಲ್ಲ, ಉತ್ಕ್ರಾಂತಿಯೂ ಇಲ್ಲ ಎನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಮುಂದೆ ಸಾಮಾನ್ಯ ವಿಶೇಷ ಪ್ರಕ್ರಿಯೆ. ಬೃಹದಾರಣ್ಯಕ. ಶಬ್ದ, ಶಬ್ದ ಎನ್ನುವುದು ಸಾಮಾನ್ಯ. ದುಂದುಭಿ ಶಬ್ದ, ಘಂಟೆ ಶಬ್ದ, ಜಾಗಟೆ ಶಬ್ದ ಎಲ್ಲ ವಿಷಯ. ಈ ಸಾಮಾನ್ಯ ವಿಶೇಷ ಪ್ರಕ್ರಿಯೆಯನ್ನು ಒಪ್ಪಿಕೊಂಡು ಇದರ ಮುಖಾಂತರವೂ ಕೂಡ ಬ್ರಹ್ಮದಲ್ಲಿ ಸಾಮಾನ್ಯವೂ ಇಲ್ಲ, ವಿಶೇಷವೂ ಇಲ್ಲ, ಎಲ್ಲವನ್ನೂ ಮೀರಿರುವ ನಿರ್ವಿಶೇಷವಾದ ಬ್ರಹ್ಮವೊಂದೇ ಸತ್ಯ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಅನಂತರ ಅವಸ್ಥಾತ್ರಯ ದೃಷ್ಟಿ ಅಪಿ ಅಧ್ಯಾರೋಪೇಣೈವ. ಅಯ್ಯೋ, ಅದ್ಭುತವಾದ ವಿಚಾರವಿದು. ಅವಸ್ಥಾತ್ರಯ ದೃಷ್ಟಿ. ಜಾಗ್ರತ್ತು 1, ಸ್ವಪ್ನ 2, ಸುಷುಪ್ತಿ 3. 1 ಎಚ್ಚರ, 2 ಕನಸು, 3 ತನಿನಿದ್ದೆ ಅಂತೆ. 3 ಅವಸ್ಥೆಗಳು ಉಂಟ? ಇಲ್ಲ. ನಿಜವಾಗಿ ನೋಡಿದರೆ ಅವಸ್ಥೆಗಳೇ ಇಲ್ಲ. ಆತ್ಮನೇ ಅವಸ್ಥಾರೂಪದಿಂದ ತೋರುತ್ತಿದ್ದಾನೆ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವಸ್ಥಾತ್ರಯ ವಿಚಾರದಲ್ಲಿ ಅದ್ಭುತವಾದ ಸಂಶೋಧನೆ ಮಾಡಿದ್ದಾರೆ. ಯಾವ ಪಾಶ್ಚಾತ್ಯ ವಿದ್ವಾಂಸರಾಗಲಿ, ಸಂಪ್ರದಾಯ ವಿದ್ವಾಂಸರಾಗಲಿ ಮಾಡುವುದಕ್ಕೆ ಸಾಧ್ಯವಾಗದಂಥ ಅವಸ್ಥಾತ್ರಯ ಸಂಶೋಧನೆ. ಆತ್ಮನೇ ತೋರಿಕೊಳ್ಳುವ ಬಗೆ. ಆತ್ಮನಿಗೆ ಹೆಸರು ಅವಸ್ಥಾತ್ರಯ. ಆತ್ಮನು ಅವಸ್ಥಾತ್ರಯ ರೂಪದಿಂದ ತೋರ್ತಾ ಇದ್ದಾನೆ. ಆತ್ಮನನ್ನೇ ಬಿಟ್ಟು ಆತ್ಮನಿಗಿಂತ ಸ್ವತಂತ್ರವಾಗಿ ಅವಸ್ಥೆಗಳೇ ಇಲ್ಲ. ಆತ್ಮನು ನಿರವಸ್ಥ ಸ್ವರೂಪನಾಗಿದ್ದಾನೆ ಎನ್ನುವುದನ್ನು ತಿಳಿಸುವುದಕ್ಕಾಗಿ ಆತ್ಮನಲ್ಲಿ ಅವಸ್ಥಾತ್ರಯ ಕಲ್ಪನೆ. ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯ ಎಂದು ಉಪನಿಷತ್ತು ಹೇಳ್ತಾ ಇದೆ. ಅನಂತರ ಎಷ್ಟೆರಡು ಇನ್ನೊಂದಲ್ವಾ? ಈ ರೀತಿಯಲ್ಲಿ ಆತ್ಮನಿಗೆ 3 ಅವಸ್ಥೆಗಳು. ಜಾಗದ ಅಭಿಮಾನಿಯಾಗಿರುವಂಥ ಆತ್ಮನಿಗೆ ವೈಶ್ವಾನರ, ಸ್ವಪ್ನಾಭಿಮಾನಿಯಾಗಿರುವಂಥ ಆತ್ಮನಿಗೆ ತೇಜಸ, ಸುಷುಪ್ತಿ ಅಭಿಮಾನಿಗೆ ಪ್ರಾಜ್ಞಾ ಅಂತ ಹೇಳಿಬಿಟ್ಟು ವೈಶ್ವಾನರ ಪ್ರಥಮ ಪಾದ, ತೇಜಸೋ ದ್ವಿತೀಯ ಪಾದ, ಪ್ರಾಜ್ಞಸ್ತೃತೀಯ ಪಾದ ಅಂಥೇಳಿ ಆತ್ಮನಿಗೆ 3 ಪಾದಗಳ ಕಲ್ಪನೆ ಮಾಡಿಬಿಟ್ಟು ಆತ್ಮನನ್ನು ಚತುರ್ಥ ಪಾದ ಅಂತ ಕರೆದಿದ್ದಾರೆ. ಸೋಯಮಾತ್ಮ ಚತುಷ್ಪಾತ್. 3 ಪಾದಗಳು ಉಪಾಯ, 4ನೇ ಪಾದ ಉಪೇಯ. ವೈಶ್ವಾನರನೆಂಬ ಪ್ರಥಮ ಪಾದವಾಗಿರುವ ಎಚ್ಚರ, ತೈಜಸನೆಂಬ ದ್ವಿತೀಯ ಪಾದವಾಗಿರುವಂಥ ಸ್ವಪ್ನ, ತೃತೀಯ ಪಾದವಾಗಿರುವಂಥ ಪ್ರಾಜ್ಞನೆಂಬ ಆತ್ಮ. ಈ 3 ಆತ್ಮರುಗಳನ್ನು ಅಧ್ಯಾರೋಪ ದೃಷ್ಟಿಯಿಂದ 1, 2, 3 ಅಂತ ಒಪ್ಪಿಕೊಂಡು ಆತ್ಮನು ಅವಸ್ಥಾತ್ರಯ ಅತೀತನಾಗಿರುವ ಪರಬ್ರಹ್ಮ ಸ್ವರೂಪನೇ ಆಗಿದ್ದಾನೆ.
ಆತ್ಮನಲ್ಲಿ ಯಾವ ಯಾವ ಭೇದಗಳು ಇಲ್ಲ ಎನ್ನುವುದನ್ನು ತೋರಿಸಿದ್ದಾರೆ. ಹೀಗೆ ಅವಸ್ಥಾತ್ರೆ ವಿಚಾರದಿಂದಲೂ ಕೂಡ ಪರಬ್ರಹ್ಮ ಸ್ವರೂಪವನ್ನು ತಿಳಿಸಿದ್ದಾರಲ್ಲ, ಇದೂ ಕೂಡ ಅಧ್ಯಾರೋಪಾಪವಾದ ದೃಷ್ಟಿಯಿಂದಲೇ ಹೇಳಿದ್ದು. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಆತ್ಮನೇ ಅವಸ್ಥಾತ್ರೆಯ ರೂಪದಿಂದ ತೋರುತ್ತಿದ್ದಾನೆ ಅಂತ ಹೇಳ್ತಾರೆ. ಓಹೋ, ಆತ್ಮ ಅವಸ್ಥಾತ್ರೆಯ ರೂಪದಿಂದ ತೋರ್ತಾ ಇದ್ದಾನೆ ಅಂತ ಅರ್ಥವೇ ಅಲ್ಲ. ಆತ್ಮನೇ ತೋರುತ್ತಿದ್ದಾನೆ ಅಂತಂದರೆ ಆತ್ಮನಿಗಿಂತ ಭಿನ್ನವಾಗಿ ಅವಸ್ಥಾತೆಗಳೇ ಇಲ್ಲ. ಅಜ್ಞಾನಿಗಳು ಯಾವುದನ್ನು ಜಾಗದ ಅವಸ್ಥಾ ಎಂದು ಮಾಡಿಕೊಂಡಿದ್ದಾರೆಯೋ ಅದು ಆತ್ಮನೇ. ಅಜ್ಞಾನಿಗಳು ಯಾವುದನ್ನು ಕನಸು ಸ್ವಪ್ನಾವಸ್ಥೆಯನ್ನು ಮಾಡಿಕೊಂಡಿದ್ದಾರೋ ಅದು ಆತ್ಮನೇ. ಇನ್ನು ಅಜ್ಞಾನಿಗಳು ಯಾವುದನ್ನು ಗಾಢ ನಿದ್ರೆ ಸುಷುಪ್ತಿ ಎಂದು ಮಾಡಿಕೊಂಡಿದ್ದಾರೆಯೋ ಅದು ಆತ್ಮನೇ ಅಂತ ಹೇಳಿದಾಗ ಆತ್ಮನೇ ಅವಸ್ಥಾತ್ರೆಯ ರೂಪದಿಂದ ತೋರ್ತಾ ಇದ್ದಾನೆಯೇ ಹೊರತು ಆತ್ಮನಿಗಿಂತ ಭಿನ್ನವಾಗಿ ಅವಸ್ಥಾತ್ರೆಗಳು ನಿಜವಾಗಿ ಇಲ್ಲ ಎನ್ನುವುದು ಅಪವಾದ. ಒಟ್ಟಿನಲ್ಲಿ ಎಲ್ಲ ಅಧ್ಯಾರೋಪಗಳಿಗೂ ಅಪವಾದದಲ್ಲಿಯೇ ತಾತ್ಪರ್ಯ. ಒಂದು ಅಧ್ಯಾರೋಪ ಮಾಡಿದಾಗ ಅಥ ಧರ್ಮವನ್ನು ತಳ್ಳಿ ಹಾಕ್ತಾರೆ. ಒಂದು ಉದಾಹರಣೆ ಕೊಡ್ತೇನೆ. ಪರಬ್ರಹ್ಮವನ್ನು ವೇದಾಂತಗಳಲ್ಲಿ ಈ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳ್ತಾರೆ. ಏನು ಹಾಗಂದರೆ, ಬ್ರಹ್ಮವೇ ಚರಾಚರಾತ್ಮಕವಾಗಿರುವ ಚೇತನಾತ್ಮಕವಾಗಿರುವ ಸ್ಥಾವರ ಜಂಗಮಾತ್ಮಕವಾಗಿರುವ ಸ್ಥೂಲ ಸೂಕ್ಷ್ಮ ರೂಪವಾಗಿರುವ ಪ್ರಪಂಚಕ್ಕೆ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್. ಸೂತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರ ಮಾತು. ಪರಬ್ರಹ್ಮವೇ ಜಗತ್ತಿಗೆ ಉಪಾದಾನ ಕಾರಣವೂ ಆಗಿದೆ, ನಿಮಿತ್ತ ಕಾರಣವಾಗಿದೆ ಅಂತ ಹೇಳ್ತಾರೆ. ಇದು ಅಧ್ಯಾರೋಪ. ಬ್ರಹ್ಮದಲ್ಲಿ ಉಪಾದಾನತ್ವ ಕಾರಣವನ್ನು ನಿಮಿತ್ತ ಕಾರಣತ್ವವನ್ನು ಅಧ್ಯಾರೋಪ ಮಾಡಿ. ಅಪವಾದವೇನು? ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿರುವುದರಿಂದ ಈ ಜಗತ್ತೆಲ್ಲವೂ ಬ್ರಹ್ಮದ ಕಾರ್ಯವಾದ್ದರಿಂದ ಕಾರ್ಯವಾದ ಜಗತ್ತು ಪರಬ್ರಹ್ಮಕ್ಕಿಂತ ಭಿನ್ನವಾಗಿ ಸ್ವತಂತ್ರವಾಗಿ ಇಲ್ಲ. ಅಜ್ಞಾನಿಗಳು ಯಾವುದನ್ನು ಜಗತ್ತನ್ನು ಹೇಳುತ್ತಿದ್ದಾರೆಯೋ ಅದು ನಿಜವಾಗಿ ಪರಬ್ರಹ್ಮವೇ ಆಗಿದೆ ಅಂತ ಅರ್ಥ. ಈ ಮಣ್ಣಿನಿಂದ ಗಣಪತಿ ಆಗಿದೆ ಅಂದರೆ ಗಣಪತಿ ಆಗಿದೆಯಾ? ಮಣ್ಣು ನಿಜವಾಗಿ ಗಣಪತಿ ಆಗಿದೆಯಾ? ಮಣ್ಣು ಹೇಳುತ್ತೆ ನಾನೇನು ಆಗೇ ಇಲ್ಲ. ಈ ಸೊಂಡಿಲು ಅದು ನಾನೇ, ಬಲಗೈ ಅದು ನಾನೇ, ಹೊಟ್ಟೆ ಅದು ಮಣ್ಣಿನ ದೃಷ್ಟಿಯಿಂದ ಗಣಪತಿ ಇಲ್ಲವೇ ಇಲ್ಲ. ಇರುವುದೆಲ್ಲ ಮಣ್ಣೆ, ನಾಮರೂಪಗಳು ಮಾತ್ರ ತೋರ್ತಾ ಇವೆ. ಅದೇ ರೀತಿಯಲ್ಲಿ ಪರಬ್ರಹ್ಮದಿಂದ ಬಂದು ಪರಬ್ರಹ್ಮದಲ್ಲಿಯೇ ಇದ್ದು ಪರಬ್ರಹ್ಮದಲ್ಲಿಯೇ ಲಯಗೊಳ್ಳುತ್ತಿರುವುದರಿಂದ ಈ ಪ್ರಪಂಚವೆಲ್ಲವೂ ಬ್ರಹ್ಮವೇ. ಯಾವುದನ್ನು ನಾವುಗಳು ಪ್ರಪಂಚ ಎಂದು ಕರೆಯುತ್ತಿದ್ದೇವೆಯೋ ಅದು ನಿಜವಾಗಿ ಪ್ರಪಂಚಕ್ಕೆ ಕಾರಣವಾಗಿರುವ ಬ್ರಹ್ಮವೇ. ಇಷ್ಟರ್ಥವಾದ ಮೇಲೆ ಬ್ರಹ್ಮವು ಜಗತ್ತಿಗೆ ಕಾರಣವಲ್ಲ, ಜಗತ್ತು ಬ್ರಹ್ಮದ ಕಾರ್ಯವೂ ಅಲ್ಲ ಅಂತ ಗೊತ್ತಾಗುತ್ತದೆ ಅಂತ ಹೇಳಿಬಿಟ್ಟು ವಾಕ್ಯ ಕೋಟ್ ಮಾಡ್ತಾ ಇದ್ದ ನೋಡಿ ಇಲ್ಲಿ. ಬಂಧ ಮೋಕ್ಷಾದಿ ಸರ್ವ ವ್ಯವಹಾರ ಪರಿಸಮಾಪ್ತಿರೇವ ಸ್ಯಾತ್. ಜ್ಞಾತೆ ದ್ವೈತಂ ನ ವಿದ್ಯತೆ ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತ ಎಂದು ಗೌಡಪಾದಾಚ ಹೇಳಿದ್ದಾರೆ. ಇತ್ಯೇವಂ ಸಂಕ್ಷೇಪೇಣ ಪ್ರದರ್ಶಿತ ಶಂಕರ ಭಗವತ್ಪಾದ ಸಮ್ಮತ ವೇದಾಂತ ಪ್ರಕ್ರಿಯೆಯ ಸರಣಿ. ಶಂಕರ ಭಗವತ್ಪಾದರಿಗೆ ಸಮ್ಮತವಾಗಿರುವ ವೇದಾಂತ ಪ್ರಕ್ರಿಯೆ, ವೇದಾಂತದ ಸಂಪ್ರದಾಯದ ಸರಣಿಯನ್ನು ಸಂಕ್ಷೇಪವಾಗಿ ತೋರಿಸಿದ್ದೇವೆ. ಸಾಮಾನ್ಯತಃ ವಿಶೇಷತಶ್ಚ ಯಥಾಚ
ಏತತ್ ಪ್ರಕ್ರಿಯಾ ಸತತ್ವಮಜಾನದ್ಭಿಃ ಅನ್ಯಥಾ ಅನ್ಯಥಾ ವಿಕಲ್ಪಿತೋ ವೇದಾಂತಾರ್ಥ. ಈ ಅಧ್ಯಾರೋಪಾಪವಾದ ಪ್ರಕ್ರಿಯೆಯ ಮರ್ಮವನ್ನು ಅರ್ಥ ಮಾಡಿಕೊಳ್ಳದಿರುವ ಅನೇಕ ವಿದ್ವಾಂಸರು ವೇದಾಂತಾರ್ಥವನ್ನು ತಪ್ಪಾಗಿ ಅರ್ಥ ಮಾಡ್ತಾ ಇದ್ದಾರೆ. ಹಸ್ತೀವ ಜಾತ್ಯಂಧೈ, 10 ಜನ ಜಾತ್ಯಂಧರಿಂದ ಹುಟ್ಕೊಂಡ್ರು. ಆನೆಯನ್ನು ವರ್ಣನೆ ಮಾಡಿ ಅಂದರು ಗುರುಗಳು. ಪಾಪ ಆನೆ ನೋಡಿಲ್ಲ. ಒಬ್ಬ ಹೇಳ್ದ ಆನೆ ಅಂತಂದರೆ ಮೊರದಂತೆ ಅಗಲವಾಗಿರುವಂಥ ಕಿವಿ ಉಳ್ಳದ್ದು. ಮತ್ತೊಬ್ಬ ಹೇಳ್ದ ಮರದಂತೆ ಅದ್ಭುತವಾಗಿರುವಂಥ ಸೊಂಡೆಲುಳ್ಳದ್ದು. ಇನ್ನೊಬ್ಬ ಹೇಳ್ದ ಅತ್ಯಂತ ಸಣ್ಣದಾಗಿರುವ ಕಣ್ಣುಳ್ಳದ್ದು. ಇನ್ನೊಬ್ಬ ಹೇಳ್ದ ಬಾಳೆ ಕಂಬದಂತೆ ದಪ್ಪವಾಗಿರುವ ಕಾಲುಳ್ಳದ್ದು. ಮತ್ತೊಬ್ಬ ಹೇಳ್ದ ಗುಡಾಣದಂತೆ ದಪ್ಪನೇ ಹೊಟ್ಟೆ ಉಳ್ಳದ್ದು. ಇದು ಪಾಕ್ಷಿಕ ವರ್ಣನೆಯಾಯಿತು. ಆನೆ ಅಂತಂದೇನು ಎಲ್ಲದರಿಂದಲೂ ಕೂಡಿದಂಥ ಸ್ವರೂಪ. ಅದೇ ರೀತಿಯಲ್ಲಿ ಪರಬ್ರಹ್ಮವು ಪರಿಪೂರ್ಣವಾಗಿದೆ, ಪರಬ್ರಹ್ಮವು ಸರ್ವಾತ್ಮಕವಾಗಿದೆ, ಪರಬ್ರಹ್ಮವು ಅದ್ವಿತೀಯವಾಗಿದೆ, ಪರಬ್ರಹ್ಮವು ನಿರುಪಾಧಿಕವಾಗಿದೆ. ಇಂಥ ನಿರುಪಾಧಿಕವಾಗಿರುವ ಸ್ವಯಂ ಜ್ಯೋತಿ ಸ್ವರೂಪವಾಗಿರುವ ಪರಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕಾಗಿ ವೇದಾಂತಿಗಳು ಅನುಸರಿಸುತ್ತಿರುವಂಥ ಕ್ರಮವೇ ಅಧ್ಯಾರೋಪಾಪವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಅನೇಕ ಉಪಪ್ರಕ್ರಿಯೆಗಳಿವೆ. ಈ ಪ್ರಕ್ರಿಯೆಯ ಮಹತ್ವವೇನು ಅಂತಂದರೆ ಅಪವಾದಕ್ಕೋಸ್ಕರವಾಗಿಯೇ ಅಧ್ಯಾರೋಪವೇ ಹೊರತು ಅಧ್ಯಾರೋಪಕ್ಕಾಗಿ ಅಧ್ಯಾರೋಪವಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಈಗ ಹೇಳಿಬಿಟ್ಟು ತಥಾ ಆಗಾಮಿ ಕರಣೇಶು ಪ್ರದರ್ಶ್ಯತೆ, ಮುಂದಿನ ಭಾಗದಲ್ಲಿ ಈ ವಿಷಯವನ್ನು ಇನ್ನೂ ವಿಸ್ತಾರವಾಗಿ ತಿಳಿಸಿಕೊಡುತ್ತೇವೆ ಅಂತ ಹೇಳುತ್ತಾ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರೇಣ್ಯ ಶ್ರೀ ಪೂಜ್ಯಪಾದ ಶ್ರೀಮಚ್ಛಂಕರ ಭಗವಚ್ಚರಣ ಸ್ಮರಣ ಪರಿಚಯಾವಾಪ್ತ ವೇದಾಂತ ಪ್ರವೇಶೇನ ಶ್ರೀ ಬೋಧಾನಂದೇಂದ್ರ ಸರಸ್ವತಿ ಶಿಷ್ಯ ಸಚ್ಚಿದಾನಂದೇಂದ್ರ ಸರಸ್ವತ್ಯಾಖ್ಯೆ ಭಿಕ್ಷುಣ ಪ್ರಣೀತೆ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರಾಭಿಧೆ ಪ್ರಕರಣೆ ಅಧ್ಯಾರೋಪ ಅಪವಾದ ಪ್ರಕ್ರಿಯಾ ವಿಶೇಷೋ ನಾಮ ಪಂಚಮ ಚರಣ ಸಮಾಪ್ತ. ಮುಂದೆ ಶಾಂಕರ ಪ್ರಸ್ಥಾನಸ್ಯ ಪ್ರಸ್ಥಾನಾಂತರೇಭ್ಯೋ ವೈಲಕ್ಷಣ್ಯಂ 6ನೇ ಉಪನ್ಯಾಸದಿಂದ ನಾಳೆ ಮಾಡ್ತೇನೆ. ಈ ರೀತಿಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮುಮುಕ್ಷು ಜನಗಳಿಗೋಸ್ಕರವಾಗಿ ಶಾಂಕರಾದ್ವೈತ ವೇದಾಂತದ ಅದ್ಭುತ ಸಂಶೋಧನೆಗಳನ್ನು ತೋರಿಸಿ ಉಪದೇಶ ಮಾಡಿ ಎಲ್ಲ ಮುಮುಕ್ಷುಗಳನ್ನು ಕೂಡ ಕೃತಾರ್ಥರನ್ನಾಗಿ ಮಾಡಿದ್ದಾರೆ. ಇಂಥ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪಾದ ಪದ್ಮಗಳಲ್ಲಿ ಈ ಸದ್ಗುರು ಸಂಶೋಧನಾ ಸಪ್ತಾಹ ಮಹೋತ್ಸವದ 6ನೇ ದಿವಸದ ಉಪನ್ಯಾಸವನ್ನು ಇಲ್ಲಿಗೆ ನಾನು ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.